Okay, we are discussing related with the networks. While coming to the network, we discuss related with the KCL as well as the KVL. That is current entering the node and leaving the node, as well as sum of the loop is equal to the EMF ಅಂತ ಹೇಳ್ಬಿಟ್ಟು ನಾವು ಕ್ಲಾಸಲ್ಲಿ ತಿಳ್ಕೊಂಡಿದ್ವಿ ಲಾಸ್ಟ್ ಕ್ಲಾಸಲ್ಲಿ. ಓಕೆ, ದೆನ್ ಅಂಡ್ ಆಲ್ಸೋ ವಿ ಡ್ರಾ ದ ನೆಟ್ವರ್ಕ್, ದಟ್ ಇಸ್ ವೀಟ್ ಸ್ಟೋನ್ ನೆಟ್ವರ್ಕ್ ನ ಲಾಸ್ಟ್ ಕ್ಲಾಸಲ್ಲಿ ನಾವು ಬರ್ದಿದ್ವಿ. ದೆನ್ ಅದರಲ್ಲಿ ಬ್ಯಾಲೆನ್ಸ್ ಅಂತ ಹೇಳ್ಬಿಟ್ಟು, ದಟ್ ಇಸ್ ಗ್ಯಾಲನೋಮೀಟರ್ ಇಲ್ಲಿ ಕಾಣ್ತಾ ಇದೆ. ಓಕೆ, ದಿಸ್ ಇಸ್ ವೀಟ್ ಸ್ಟೋನ್ ನೆಟ್ವರ್ಕ್. ಅಂಡ್ ಈ ನೆಟ್ವರ್ಕ್ ಅಲ್ಲಿ ನಮ್ಗೇನು ABCD ಅನ್ನೋದು ಏನಾಗ್ತದೆ, ಜಸ್ಟ್ ಅನ್ ಆರ್ಮ್ ಆಗ್ತದೆ. ಅಂಡ್ BD ಗೆ ಅಪೋಸಿಟ್ ಏನಾಗಿದೆ, AC ಇದೆ. ದೆನ್ BD ಗೆ ಅಪೋಸಿಟ್ ನ AC ಇದ್ರೆ ದೆನ್ ಅಲ್ಲಿ ಆರ್ಮ್ಸ್ ಗೆ ಏನ್ ಕನೆಕ್ಟ್ ಮಾಡಿರ್ತೀವಿ ಅಂದ್ರೆ ಒಂದು ಸೆನ್ಸಿಟಿವ್ ಗ್ಯಾಲನೋಮೀಟರ್, ಇನ್ನೊಂದು EMF ನ ಕನೆಕ್ಟ್ ಮಾಡಿರ್ತೀವಿ. ದೆನ್ ಇಲ್ಲಿಗೆ ಬಂದಾಗ ಏನಾಗುತ್ತೆ, ಇಟ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್. ಈ ಪ್ರಿನ್ಸಿಪಲ್ ಏನಂತ ಬರುತ್ತೆ ಅಂದ್ರೆ ಬ್ಯಾಲೆನ್ಸಿಂಗ್ ತಗೋಬೇಕು ನಾವು. ಬ್ಯಾಲೆನ್ಸಿಂಗ್ ತಗೋಬೇಕು ಅಂದ್ರೆ P/Q is equal, that is this two is equal to this two ಆಗ್ಲೇಬೇಕಾಗಿದೆ ಕಂಡೀಷನ್. ಓಕೆ, ಆ ಕಂಡೀಷನ್ ನ ಈಗ ಹೇಳ್ತಾ ಹೋಗ್ತೀವಿ. ದಟ್ ಇಸ್ ಅ ಬ್ಯಾಲೆನ್ಸ್ಡ್ ಕಂಡೀಷನ್ ಅಂತಂದ್ರೆ ದಟ್ ಇಸ್ ಸರ್ಕ್ಯೂಟ್ ಮಾಡಿದಾಗ ಡ್ರ್ಯಾಗ್ ಮಾಡ್ತಾ ಹೋಗ್ತೀವಿ ಮೀಟರ್ ಬ್ರಿಡ್ಜ್ ಮೇಲೆ ಹಿಂಗ್ ಡ್ರ್ಯಾಗ್ ಮಾಡ್ತಾ ಹೋಗ್ತೀವಿ ಜಾಕಿ ಇಟ್ಕೊಂಡು. ದೆನ್ ಅವಾಗ ನಿಮ್ಗೆ ಏನ್ ಸಿಗುತ್ತೆ ಅಂತಂದ್ರೆ ಯು ಆರ್ ಗೆಟಿಂಗ್ ಅ ಬ್ಯಾಲೆನ್ಸಿಂಗ್, ದಟ್ ಇಸ್ ಗ್ಯಾಲನೋಮೀಟರ್ ಝೀರೋ ಡಿಫ್ಲೆಕ್ಷನ್ ಯಾವಾಗ ತೋರಿಸುತ್ತೆ, ದೆನ್ ಕಂಡೀಷನ್ ಏನಾಗಿರುತ್ತೆ, ನಮ್ಗೆ ವೀಟ್ ಸ್ಟೋನ್ ಬ್ರಿಡ್ಜ್ ಬ್ಯಾಲೆನ್ಸ್ ಆಗಿರುತ್ತೆ ಅಂತ ಹೇಳ್ತೀವಿ. ದೆನ್ ಹಿಯರ್ ಆಲ್ಸೋ ವಿ ಹ್ಯಾವ್ ಟು ಸೇ ದಟ್ ಆಸ್ ಇಟ್ ಈಸ್ ಅನ್ ಥಿಯರಿ. ಪ್ರಾಕ್ಟಿಕಲ್ ಬಂದಾಗ ಕ್ಲಿಯರ್ಲಿ ಗೊತ್ತಾಗ್ತಾ ಹೋಗುತ್ತೆ. ದೆನ್ ಥಿಯರಿಲಿ ಏನ್ ಹೇಳ್ತಾರೆ ಅಂದ್ರೆ ಬ್ರಿಡ್ಜ್ ಯಾವಾಗ ಬ್ಯಾಲೆನ್ಸ್ ಆಗುತ್ತೆ ಅಂದ್ರೆ when the IG is equal to 0. IG is equal to 0 is nothing but the current in the galvanometer is equal to 0, or we can take that as P/Q is equal to R/S. that is ಎರಡು ಏನಾಗಿರ್ತದೆ, ಈಕ್ವಲ್ ಆಫ್. ಇಲ್ಲಿ ಕಾಣ್ತಿದೆಯಲ್ಲ P/Q, E ಆಫ್ ಗೆ ಈಕ್ವಲ್ ಇದ್ರೆ ಮಾತ್ರ ಏನಾಗಿರುತ್ತೆ, ಬ್ರಿಡ್ಜ್ ಬ್ಯಾಲೆನ್ಸ್ ಆಗಿರುತ್ತೆ ಅಂತ ಹೇಳ್ತೀವಿ. ಆರ್ ವಿ ಕ್ಯಾನ್ ಸೇ ದ another word also, that is voltage across the galvanometer is equal to 0 ಇದ್ರೆ ಅದನ್ನ ಏನಂತ ಕರಿತೀವಿ ನಾವು, when the bridge is balanced ಅಂತ ಕರಿತೀವಿ. ಓಕೆ, ದೆನ್ ಬ್ರಿಡ್ಜ್ ಬ್ಯಾಲೆನ್ಸ್ ಆಗಿದೆ ಈಗ. ದೆನ್ ಅದರದ್ದು ಎಕ್ಸ್ಪ್ರೆಷನ್ ಕಂಡಿದ್ದೀವಿ, ದಟ್ ಇಸ್ ಯೂಸಿಂಗ್ ಅನ್ ರೂಲ್, ದಟ್ ಇಸ್ ಕಿರ್ಚಾಫ್ ರೂಲ್ ಗೊತ್ತಿದೆ ನಮ್ಗೆ. ಎರಡಿದಾವೆ, KVL as well as KCL. ಎರಡನ್ನೂ ನಾವು ಇಲ್ಲಿ ಅಪ್ಲೈ ಮಾಡ್ತಾ ಹೋಗ್ತೀವಿ. ದೆನ್ ಇದು ABCD ಅನ್ನೋದು ಏನಾಗುತ್ತೆ, ಟೋಟಲಿ ಒಂದು ಲೂಪ್ ಆಗಿರೋದ್ರಿಂದ ವಿ ಆರ್ ಅಪ್ಲೈಯಿಂಗ್ ಎ ಜಂಕ್ಷನ್ ರೂಲ್ ಅಪ್ಲೈ ಮಾಡ್ತೀವಿ. ಓಕೆ, ದೆನ್ ಇಲ್ಲಿ ಫಿಗರ್ ಅಲ್ಲಿ ನೋಡ್ತಾ ಹೋಗ್ರಿ. ಫಸ್ಟ್ ಏನಾಗಿದೆ, ABCD ಅಂತಿದೆ. ಅಕ್ರಾಸ್ P I1 ಇದೆ, ಅಂಡ್ B ದಟ್ ಇಸ್ Q ಅಲ್ಲಿ ಏನಾಗಿದೆ, I3 ಇದೆ, ಅಂಡ್ S ಅಲ್ಲಿ ಬಂದ ತಕ್ಷಣ I4, ಅಂಡ್ R ಅಲ್ಲಿ ಬಂದಾಗ I2 ಇದೆ. ದಟ್ ಇಸ್ I ಅಂತ ಇನ್ ಕರೆಂಟ್ ಬಂದಾಗ ದಟ್ ಇಸ್ ಸ್ಪ್ಲಿಟ್ ಆಗ್ತಾ ಹೋಗುತ್ತೆ ಅಟ್ ದ ಪಾಯಿಂಟ್ A ಅಲ್ಲಿ I1 ಅಂಡ್ I2. ಓಕೆ, ದೆನ್ ಅಟ್ ದ ಪಾಯಿಂಟ್ B ಅಂಡ್ D ಅಂತ ಬಂದ್ರೆ ದಟ್ ಇಸ್ B ಇರ್ದು I1 ಸ್ಪ್ಲಿಟ್ ಆಗಿ ಏನಾಗ್ತಾ ಹೋಗುತ್ತೆ, I3 ಆಗ್ತಾ ಹೋಗುತ್ತೆ. ದೆನ್ I3 ನ ಹೆಂಗ್ ಬರ್ಕೋಬಹುದು ಅಂದ್ರೆ ಈ I1 ಮೈನಸ್ IG, ದಟ್ ಇಸ್ I1 ಮೈನಸ್ IG ನ ಮಾಡ್ಕೊಂಡ್ರೆ ಏನ್ ಸಿಗುತ್ತೆ ನಮ್ಗೆ, ವಿ ಆರ್ ಗೆಟಿಂಗ್ ದಟ್ ಆಸ್ I3 ಸಿಗ್ತಾ ಹೋಗುತ್ತೆ. ಓಕೆ, ಇಲ್ಲಿ ಕಾಣ್ತಿದೆಯಲ್ಲ I1 ಮತ್ತೆ IG ಇವೆರಡನ್ನು ತಗೊಂಡ್ರೆ ವಿ ಆರ್ ಗೆಟಿಂಗ್ IG. ದೆನ್ ವಿ ರೈಟ್ ದಟ್ ಆಸ್ I1 ಮೈನಸ್ IG. IG ನ ಯಾಕೆ ಬರೀತಾ ಇದೀವಿ ಅಂದ್ರೆ ದಟ್ ಇಸ್ ಈ ನೋಡ್ ಇಂದ ಏನಾಗ್ತಿದೆ, ಲೀವ್ ಆಗ್ತದೆ. ಲೀವ್ ಆಗ್ತಿರೋದಕ್ಕೆ ವಿ ಆರ್ ಟೇಕಿಂಗ್ ಎ ನೆಗೆಟಿವ್ ಸೈನ್. ದಟ್ ಇಸ್ I1 ಏನಾಗಿದೆ, ಎಂಟರಿಂಗ್ ಇನ್ ಟು ದ ನೋಡ್ ಆಗ್ತಿದೆ. ದೆನ್ IG ಏನಾಗ್ತಿದೆ, ಲೀವಿಂಗ್ ದ ನೋಡ್ ಆಗಿದೆ. ಸೊ I3 ಕ್ಯಾನ್ ಬಿ ರಿಟರ್ನ್ ಆಸ್ I1 ಮೈನಸ್ IG. ದಟ್ ಇಸ್ ಯೂಸಿಂಗ್ ಅ ರೂಲ್. ದೆನ್ ಸಿಮಿಲರ್ಲಿ ಕಮ್ ಟು ದ A ಗೆ ಬಂದಾಗ ಏನಾಗಿದೆ, ವಿ ಹ್ಯಾವ್ I2, ದಟ್ ಇಸ್ I2 ಇದೆ, ದಟ್ ಇಸ್ ಅಕ್ರಾಸ್ ಆನ್ R ಇಂದ ಏನಾಗಿದೆ ಈಗ, ದಟ್ ಇಸ್ ಲೀವ್ ಆಗ್ತಾ ಇದೆ, ಹೌದಾ. ದೆನ್ ಲೀವ್ ಆಗಿ ಎಲ್ಲಿಗೆ, D ಪಾಯಿಂಟ್ ಗೆ ಎಂಟರ್ ಆಗ್ತಾ ಇದೆ. ದೆನ್ ಹಿಯರ್ ಆಲ್ಸೋ B ಇಂದ ತಗೊಂಡಾಗ IG D ಪಾಯಿಂಟ್ ಗೆ ಎಂಟರ್ ಆಗ್ತಾ ಇದೆ. ದೆನ್ ವಿ ಕ್ಯಾನ್ ಟೇಕನ್ ದಟ್ ಆಸ್ I4 ಏನಂತ ಬರೀತೀವಿ ಅಂತಂದ್ರೆ I2 ಪ್ಲಸ್ IG ಅಂತ ಬರೀತೀವಿ. ದೆನ್ ದಟ್ ಇಸ್ ಆಲ್ಸೋ ದ ರೂಲ್. ಯಾವ ರೂಲ್, ದಟ್ ಇಸ್ ಜಂಕ್ಷನ್ ರೂಲ್ ನ ಅಪ್ಲೈ ಮಾಡ್ತಾ ಹೋಗ್ತೀವಿ ಅಟ್ ದ ಪಾಯಿಂಟ್ D. ದೆನ್ ಇಲ್ಲಿ B ಮತ್ತೆ D ಗೆ ಏನ್ ಮಾಡ್ತೀವಿ, ರೂಲ್ ನ ಅಪ್ಲೈ ಮಾಡ್ತೀವಿ. ದೆನ್ ಇಲ್ಲಿ ಕಾಣಿಸ್ತಾ ಇರುತ್ತೆ ನಮ್ಗೆ, ಯಾವಾಗ್ಲೂ ಅಷ್ಟೇ A ಇಂದ ಬಿಗಿನ್ ಆಗಿದೀವಿ ಅಂದ್ರೆ ದಟ್ ಇಸ್ ಟೋಟಲಿ A to A ಬರಂಗೆ ನಾವು ಇಲ್ಲಿ ಈ ಸಿಂಬಾಲಿಕಲ್ ರೆಪ್ರೆಸೆಂಟೇಷನ್ ಆಗ್ತಾ ಹೋಗ್ತೀವಿ. Then here G is nothing but that is a sensitive galvanometer, that is for the observation. That is a galvanometer 0 ಬಂತು ಅಂದ್ರೆ then the bridge is balanced and the condition is P/Q is equal to R/S ಆಗಿ ಹೋಗ್ತಾ ಹೋಗುತ್ತೆ. Okay.
ದೆನ್ ನಾವು ಆಲ್ರೆಡಿ ಫಿಗರ್ ಬಗ್ಗೆ ಲಾಸ್ಟ್ಲಿ ಎಕ್ಸ್ಪ್ಲೈನ್ ಮಾಡಿದೀವಿ. ಈಗ ನೆಕ್ಸ್ಟ್ ಅದ್ರ ಬಗ್ಗೆ ಏನೋ ರೂಲ್ ನ ತಿಳ್ಕೊಂತವು ನಾ ಅಪ್ಲೈ ಮಾಡ್ಕೊಂಡು. That is here PQRS are the resistance connected in the quadrilateral ABCD. I1, I2, I3, I4 are the currents through the PQRS RS, and G is nothing but the resistance of the galvanometer, and IG is a current in the galvanometer, and E is the EMF of the cell. That is first loop ತಗೊಂಡಿದೆ. Okay, loop ಯಾವ ತಗೊಂತಾ ಇದೀವಿ ಇಲ್ಲಿ ABDA ಅಂತ ತಗೊಂತಾ ಇದೀವಿ. Okay, look at the figure. ಏನಿದೆ ನಮಗೆ ABDA, that is ಈ ಫಸ್ಟ್ ಲೂಪ್ ನ ತಗೊಂತಾ ಇದೀವಿ. ಆ ಫಸ್ಟ್ ಲೂಪ್ ನ ತಗೊಂಡು ಏನ್ ಬರೀತಾ ಇದೀವಿ, we have to write that as I1P plus IGG minus I2R ಅಂತ ಬರೀತಾ ಇದೀವಿ, and that is equal to 0. That is sum of current entering a node is equal to leaving a node ಅಂತಾನು ಬರೀಬಹುದು, or that is equal to 0 ಅಂತಾನು ಬರೀಬಹುದು. then ಏನಂತ ಬರೀತೀವಿ ನಾವೀಗ, that is I1P, that is I1P. next ಏನ್ ಬರೀತೀವಿ ನಾವು IGG, that is IGG, that is ಈ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ ನಮಗೆ. that is equal to ಏನಾಗ್ತಾ ಹೋಗುತ್ತೆ, that is equal to I2R, or we can take that as a that is equal to I2R ಅಂತ ಬರ್ಕೋಬಹುದು, or that is ಅದೇನಾಗ್ತಾ ಹೋಗುತ್ತೆ RHS ಹೋಗಿದ್ದನ್ನ ಈ ಕಡೆ ತಗೊಂಡ್ರೆ ಏನಾಗುತ್ತೆ minus I2R, that is equal to 0, or we can write that as I1P plus IGG minus, sorry, instead of using a minus we can write that as equal to I2R ಅಂತಲೂ ನಾವು ಬರ್ಕೊಂತ ಹೋಗ್ತೀವಿ. ಬಟ್ ಬ್ಯಾಲೆನ್ಸಿಂಗ್ ಕಂಡೀಷನ್ ಅಂತ ತಗೊಂಡಾಗ ಏನಾಗಿರುತ್ತೆ, that is IG ಏನಾಗಿರುತ್ತೆ, that is equal to 0. that means current in the galvanometer 0 ಇದ್ರೆ the bridge is balanced ಅಂತ ತಗೊಂತೀವಿ. ಸೊ ಇಲ್ಲಿ IG ನ ಏನ್ ತಗೊಂತಾ ಇದೀನಿ ಈಗ 0 ಅಂತ ತಗೊಂತಾ ಇದೀನಿ. then we can write that as I1P plus 0 into G is nothing but totally it will become 0 minus I2R. that is equal to 0, or we can write that as I1P is equal to I2R. then call this as equation number 1. okay, in the same way apply the KCL, that is a current loop ನ ಏನ್ ಮಾಡ್ತಾ ಇದೀವಿ ಈಗ ಇನ್ನೊಂದು ಲೂಪ್ ಗೆ ಅಪ್ಲೈ ಮಾಡ್ತಿದೀವಿ. ಯಾವುದು ಅಂದ್ರೆ BCDB, that is BCDB ಗೆ ಅಪ್ಲೈ ಮಾಡಿದ್ರೆ ಅಲ್ಲಿ ಏನಾಗ್ತಾ ಹೋಗುತ್ತೆ, ಸೇಮ್ ಥಿಂಗ್ ಇಲ್ಲಿ ಹೆಂಗ್ ತಗೊಂಡಿದ್ವಿ ಹಂಗೆ ತಗೋಬೇಕಾಗುತ್ತೆ. ಬಟ್ ಇಲ್ಲಿ ಇನ್ಸ್ಟೆಡ್ ಆಫ್ I3 ಏನಾಗ್ತಾ ಹೋಗುತ್ತೆ ನಮ್ಗೆ ಇಲ್ಲಿ ನೋಡಿದ್ರೆ I3 into Q minus I4 into S minus IGG ಆಗ್ತಾ ಹೋಗುತ್ತೆ. ಬಟ್ I3 is nothing but I1 minus IG into Q minus I4 ಅಂದ್ರೇನು I2 plus IG into S minus IGG, that is equal to 0. okay, let us see the figure now. okay, that is ಏನಂತ ಬರ್ತೀವಿ ನಾವು, we are writing that as I3Q I4S, that is equal to IGG ಅಂತ ಬರ್ತಿದೀವಿ. but I3 is found to be I1 minus IG and I4 is found to be I2 plus IG. okay, then ಅದನ್ನ ಬರ್ತೀವಿ. then we can write ಇದನ್ನ ಸ್ಪ್ಲಿಟ್ ಮಾಡಿದ್ರೆ ಏನಾಗುತ್ತೆ, we are getting that as I1 into Q minus IG into Q minus into plus, that is a minus I2 into S minus into plus minus I2 IG into S minus IGG, that is equal to 0. again for the balancing condition we are taking that as IG is equal to 0, then this term will become 0 and this term is also will become, these two terms will become 0. then remaining terms are I1Q minus I2S, that is equal to 0. then by taking a equation ಬರೆದ್ರೆ ಇದಾಗುತ್ತೆ. then we can write that as I1Q is equal to I2S, then call that as equation number 2. then from 1 divided by 2 ಮಾಡಿದ್ರೆ, that is 1 by 2 ಮಾಡಿದ್ರೆ ಏನ್ ಸಿಗುತ್ತೆ ನಮಗೆ, that is I1P divided by I1Q is equal to I2R divided by I2S ಸಿಗ್ತವೆ. and here I2 will get cancels, and here I1 will get cancels. then we are getting that as P by Q is equal to R by S. this is the condition for Wheatstone network or balancing of a Wheatstone bridge ಅಂತ ಹೇಳ್ತೀವಿ. okay, then come to the applications. well, coming to the applications ಬಂದ್ರೆ ನಮಗೆ ಮೈನ್ ಥಿಂಗ್ ಏನಿರುತ್ತೆ ಅಂದ್ರೆ
It is used to find the resistance of the wire. That is a label ಮಾಡಬೇಕಂದ್ರೆ ನಾವು resistance of the wire ಒಂದು wire ಕೊಡ್ತೀವಿ, ಅದರ resistance ಎಷ್ಟಿದೆ ಅಂತ ಅಂದ್ಬಿಟ್ಟು you can easily find out using this law. ಏನಮ್ಮ ನಂದಿತಾ? ನಂದಿತಾ? ಇಲ್ಲ ಸರ್, ಬೈ ಮಿಸ್ಟೇಕ್ ಆಯ್ತು. Okay. Then it is used to find the resistance of the wire and it is used to compare the resistance of wire. ಇವೆರಡೂನು ಏನ್ ಮಾಡ್ತೀವಿ ನಾವು Wheatstone network, that is using an meter bridge ಅಂತ ಬರುತ್ತೆ. ನೆಕ್ಸ್ಟ್ ಕಾನ್ಸೆಪ್ಟ್ ಹೇಳ್ಬೇಕಾದ್ರೆ ಮೀಟರ್ ಬ್ರಿಡ್ಜ್ ಅಪ್ಲಿಕೇಶನ್ಸ್ ಬಂದಾಗ ಏನ್ ಮಾಡ್ತೀವಿ ನಾವು Wheatstone network ನ ಅಪ್ಲೈ ಮಾಡ್ಕೊಂಡು ಅಲ್ಲಿ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಓಕೆ, then ಏನಕ್ಕೆ ಅಂದ್ರೆ one thing is to find the unknown resistance of the wire and another thing is to find the resistance of the two wires. That is compare ಮಾಡ್ತೀವಿ ಎರಡೂನು. that is EMF ನು ಕಂಪೇರ್ ಮಾಡ್ತಾ ಹೋಗ್ತೀವಿ. that is using a Wheatstone network. In the same way, come to the next topic, meter bridge. Meter bridge is just ಹೇಳ್ತಾ ಇದ್ರಲ್ಲ. Okay, that is meter bridge is nothing but it is in the practical form of Wheatstone bridge. that is ಏನಾಗಿದೆ ಇದು ಒಂದು practical form ಆಗಿರುತ್ತೆ. ಯಾವ್ದ್ರದ್ದು ಅಂದ್ರೆ Wheatstone bridge ಇದೆ. ಅಂದ್ರೆ ಇದು it works on the principle of Wheatstone network. that is a Wheatstone network ಅಂತಂದ್ರೆ ಏನಾಗುತ್ತೆ ಅಂದ್ರೆ you can take that as P by Q is equal to R by S ಅಂತ ಹೋಗುತ್ತೆ. that is ಇಲ್ಲಿ main thing one marks ಕೇಳ್ತಾ ಹೋಗ್ತಾನೆ, on what principle Wheatstone network works ಅಂತ ಹೇಳಿದಾಗ you have to say that as meter bridge works on the Wheatstone network ಅಂತ ಹೇಳ್ಬೇಕಾಗುತ್ತೆ. ಒಂದು ಡೈರೆಕ್ಟ್ ಕ್ವಶನ್ ಕೇಳಿದ್ರೆ what is the principle of meter bridge ಅಂದ್ರೆ it is worked on the Wheatstone network ಅಂತ ಹೇಳ್ಬೇಕಾಗುತ್ತೆ. okay, let us look at the construction as well as working of a meter bridge. okay, then this is a geometrical representation. that is ಇಲ್ಲಿ ಏನಾಗಿದೆ ಅಂದ್ರೆ ಇದು ಡಯಾಗ್ರಾಮ್ ಜಸ್ಟ್ ರೆಪ್ರೆಸೆಂಟೇಷನ್. ಇದು ನೀವು ಅಲ್ಲಿಗೆ ಬಂದಾಗ ನೋಡೋದೇ ಬೇರೆ ತರ ಇರುತ್ತೆ. ಇಟ್ ಇಸ್ ವುಡನ್ ಬಾಕ್ಸ್ ಇರುತ್ತೆ. ಓಕೆ, ದೆನ್ ವುಡನ್ ಬಾಕ್ಸ್ ಅಲ್ಲಿ ಬಂದ್ರೆ ಇಲ್ಲಿ ಏನಾಗುತ್ತೆ, ದೀಸ್ ಆರ್ ದ ನಟ್ಸ್. ಒಂದು ಇಲ್ಲಿದೆಲ್ಲ ದಟ್ ಇಸ್ ಆರ್ ಅಂತ ಕಟ್ಟಿದೀವಿ ಅಂಡ್ ಎಸ್ ಅಂತ ಕಟ್ಟಿ ಕನೆಕ್ಷನ್ ಇದೆ ನಮ್ಗೆ. ಅಂಡ್ ಇಲ್ಲಿ 100 ಮೀಟರ್ ಒಂದು ಸ್ಕೇಲ್ ಇದೆ ಅಂಡ್ ಈ EMF ಅಂಡ್ ದಿಸ್ ಒನ್ ಇಸ್ ಅನ್ ಕೀ. ದಟ್ ಇಸ್ ದ ಕೀ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ದಟ್ ಇಸ್ ಸ್ವಿಚ್ ಆನ್ ಅಂಡ್ ಸ್ವಿಚ್ ಆಫ್ ಗೆ ಯೂಸ್ ಮಾಡ್ತೀವಿ. ಓಕೆ, ದೆನ್ ಇದನ್ನ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂದ್ರೆ ಫಸ್ಟ್ ಥಿಂಗ್ ನಿಮ್ಗೆ ಗೊತ್ತಿರಬೇಕು, ಎ ಮತ್ತೆ ಸಿ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಒಂದು ವೈರ್ ಹೋಗಿರುತ್ತೆ ನಿಮಗೆ. ಅದ್ರದ್ದು ರೆಸಿಸ್ಟೆನ್ಸ್ ಏನಾಗಿರುತ್ತೆ ಅಂದ್ರೆ ಯೂನಿಫಾರ್ಮ್ ಇರುತ್ತೆ. ಯೂನಿಫಾರ್ಮ್ ಅಂದ್ರೆ ಗೊತ್ತಿರುತ್ತೆ, ಎಲ್ಲಾ ಪಾಯಿಂಟ್ ಅಲ್ಲೂ ರೆಸಿಸ್ಟೆನ್ಸ್ ಸೇಮ್ ಇರುತ್ತೆ ಅಂತ ಹೇಳ್ಬೋದು. ಓಕೆ, ದೆನ್ ಇನ್ ದ ಸೇಮ್ ವೇ ಆ ವೈರ್ ಏನಾಗಿರುತ್ತೆ ಅಂದ್ರೆ ದಟ್ ಇಸ್ ಮೇಡ್ ಅಪ್ ಆಫ್ ಮ್ಯಾಗ್ನಿನ್ ಅಲ್ಲಿ ಮಾಡಿರ್ತಾರೆ, ಕೆಲವೊಂದನ್ನ ಲೆಡ್ ವೈರ್ ಅಲ್ಲೂ ಮಾಡಿರ್ತಾರೆ. ಓಕೆ, ದಟ್ ಇಸ್ ಡಿಪೆಂಡ್ಸ್ ಆನ್ ದ ಕಾಸ್ಟ್. ಎಷ್ಟು ಕಾಸ್ಟ್ ಕೊಟ್ಟಿರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂಡ್ ಅದ್ರ ರೆಸಿಸ್ಟೆನ್ಸ್ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ದೆನ್ ದಟ್ ಎ ಸಿ ಪಾಯಿಂಟ್ ಗೆ ಒಂದು ಸ್ಕೇಲ್ ಅಟ್ಯಾಚ್ ಮಾಡಿರ್ತಾರೆ ಅಂಡ್ ಆ ಸ್ಕೇಲ್ ಎಷ್ಟಿರುತ್ತೆ ಅಂದ್ರೆ 100 ಸೆಂಟಿಮೀಟರ್ ಇರುತ್ತೆ. ಆರ್ ಇನ್ ಟರ್ಮ್ಸ್ ಆಫ್ ಮೀಟರ್ ಹೇಳಿದ್ರೆ 1 ಮೀಟರ್ ಇರುತ್ತೆ. ಓಕೆ, ದೆನ್ ಇಲ್ಲಿ ಪಿ ಅಂಡ್ ಕ್ಯೂ ಅಂತ ಕೊಟ್ಟಿದ್ದಾನೆ ನಾನು ಇಲ್ಲಿ. ಓಕೆ, ದಟ್ ಇಸ್ ಪಿ ಅಂಡ್ ಕ್ಯೂ ಅಂತಂದ್ರೆ ಏನಂತಂದ್ರೆ ದಟ್ ಇಸ್ ಇಲ್ಲಿ ಜಾಕಿ ಇಟ್ಟಿದ್ದಾನೆ, ಡಿ ಅಂತ ಒಂದು ಪಾಯಿಂಟ್ ಅಲ್ಲಿ ಜಾಕಿ ಇಟ್ಟಿದ್ದಾನಲ್ಲ. ದೆನ್ ದಟ್ ಡಿ ಏನಾಗ್ತಾ ಹೋಗುತ್ತೆ, ಡಿ ಪಾಯಿಂಟ್ ಅಲ್ಲಿ ಇಟ್ಟಾಗ ಗ್ಯಾಲನೋಮೀಟರ್ 0 ತೋರಿಸಿದೆ. ದೆನ್ ವಿ ಹ್ಯಾವ್ ಟು ಟೇಕ್ ದ ಬ್ರಿಡ್ಜ್ ಕಂಡೀಷನ್, ದಟ್ ಇಸ್ P by Q is equal to R by S. then the condition will be work ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗ್ತೀವಿ. ಓಕೆ, ಇಲ್ಲಿ ಎಸ್ ಅಂತ ಇದೆ ಅಲ್ವಾ, ದಿಸ್ ಈಸ್ ಅನ್ ನೋನ್ ರೆಸಿಸ್ಟೆನ್ಸ್. ದಟ್ ಇಸ್ ಯಾವ್ದೋ ಒಂದು ಬಾಕ್ಸ್ ನೋಡಿರ್ತಾರ ಆಲ್ರೆಡಿ, ದಟ್ ಇಸ್ ಆ ಬಾಕ್ಸ್ ನ ಏನ್ ಮಾಡಿರ್ತೀವಿ ಅಲ್ಲಿ ಕನೆಕ್ಟ್ ಮಾಡಿರ್ತೀವಿ. ಅಂಡ್ ಆರ್ ಅಂತ ಇದೆ ಅಲ್ವಾ, ದಟ್ ಇಸ್ ಆರ್ ಅನ್ನೋದು ಏನಾಗಿದೆ ಅನ್ನೋನ್ ರೆಸಿಸ್ಟೆನ್ಸ್. ದಟ್ ಇಸ್ ಇಲ್ಲಿ ಯಾವ್ದೇ ಪಾಯಿಂಟ್ ಬರ್ಲಿ, ಎ ಪಾಯಿಂಟ್ ನಿಯರ್ ಅಲ್ಲಿ ಏನ್ ಕನೆಕ್ಟ್ ಮಾಡ್ತೀವಿ ನಾವು, ವಿ ಆರ್ ಕನೆಕ್ಟಿಂಗ್ ಅನ್ನೋನ್ ರೆಸಿಸ್ಟೆನ್ಸ್. ದಟ್ ಮೀನ್ಸ್ ವಾಟ್ ವಿ ಹ್ಯಾವ್ ಟು ಫೈಂಡ್ ಔಟ್ ಅದನ್ನ ಇಲ್ಲಿ ಕನೆಕ್ಟ್ ಮಾಡಿರ್ತೀವಿ. ಅಂಡ್ ಅಟ್ ದ ಪಾಯಿಂಟ್ ಬಿ ಗೆ ಒಂದು ಪಾಯಿಂಟ್ ನ ಗ್ಯಾಲನೋಮೀಟರ್, ಅನದರ್ ಪಾಯಿಂಟ್ ನ ಜಾಕಿಗೆ ಕನೆಕ್ಟ್ ಮಾಡಿರ್ತೀವಿ. ಓಕೆ, ಲೆಟ್ ಅಸ್ ಲುಕ್ ಆಲ್ ದ ಥಿಂಗ್ಸ್. ದಟ್ ಇಸ್ ಕನ್ಸ್ಟ್ರಕ್ಷನ್. That is here above figure represents the meter bridge and it consists of an uniform resistance wire AC of length 1 meter stretched on a wooden board, base board and clamped between the two thick right angled metal strips, that is M1 and M2. Another straight metal strip M3 is fixed between an M1 and M2 so that two gaps formed as shown in the figure.
R is nothing but the unknown resistance which is to be determined, and it is connected across the left gap. And S is the standard resistance, and it is connected in a right gap. One terminal of the galvanometer is connected to a terminal B, and another terminal is connected to the jack key. That is a slider antaru heltini. A meter scale is fixed parallel to the AC, and a battery is connected between the terminal A and C through a key. Okay, that is adana ಏನು ಹೇಳಿದೆ ನಾನು ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಅಷ್ಟೇ. Okay, how it works ಅಂತ ನೋಡ್ತಾ that is here we have to determine the resistance ನ determine ಮಾಡ್ತೀವಿ ಅಂದ್ರೆ then ಆಗ್ಲೇ ಹೇಳ್ಬಿಟ್ಟಿದ್ದೀನಿ D ಅನ್ನೋ ಪಾಯಿಂಟ್ ತೋರಿಸ್ತೀವಲ್ಲಿ, that is D ಅಂತ ಪಾಯಿಂಟ್ ಅಲ್ಲಿ ಬಂತು ಅಂದ್ರೆ that is resistance ನ ತಗೋಬೇಕು, that is P by Q is equal to R by S ಅನ್ನೋದನ್ನ ನಾವು ತಿಳ್ಕೊಂತ ಹೋಗ್ಬೇಕು. Okay, so let's understand the things. Let D be the balancing point when the resistance S is taken from the box. That is resistance box ಅಲ್ಲಿ ಏನ್ ತಗೊಂಡಿದೀವಿ, ಒಂದು ರೆಸಿಸ್ಟೆನ್ಸ್ ತಗೊಂಡಾಗ ಒಂದು ಬ್ಯಾಲೆನ್ಸಿಂಗ್ ಲೆಂತ್ ದಟ್ ಇಸ್ ಗ್ಯಾಲೋಮೀಟರ್ 0 ರಿಫ್ಲೆಕ್ಷನ್ ತೋರಿಸುತ್ತೆ. then ಆ ಪಾಯಿಂಟ್ ಏನ್ ತಗೊಂಡಿದೀವಿ, we are considering that as a D. Now the circuit is equivalent to the Wheatstone network, and if the resistance of the wire AD is equal to P and the resistance of the DC is equal to Q, then the Wheatstone will form a P by Q is equal to R by S. Then we can write also as resistance is directly proportional to length, and P is directly proportional to length of the wire AD, and Q is directly proportional to length of the wire DC. And also we can write in other words as P by Q is equal to length of the wire AD divided by length of the wire DC. Then the length of the wire AD and the we have the L is the length of the wire, and length of the wire DC and the we can write that as 100 minus L. And also if we take a P, instead of taking a P by Q, we can go with an R by S also. Then the equation will become R by S is equal to L divided by 100 minus L. Okay, when L is in centimeters, then R is taken as n by taking a cross multiplication SL divided by 100 minus L. If L is in meters, that is also taken as R is equal to SL divided by, that is instead of writing in 100 centimeter, we can write that as 1 minus L. That is here 1 is nothing but 1 meter, right? Then let us come to the another device, potentiometer. Okay, I hope potentiometer is nothing but it is a device used to measure the EMF or potential difference more accurately. That is meter bits ಏನಾಯ್ತು ನಮಗೆ by taking an unknown resistance na find out ಮಾಡಿದ್ವಿ. Then using an potentiometer we can easily find out the EMF of an accurate measurement. Okay, then while coming to the principle of potentiometer, we have the principle V is directly proportional to L. That means potential difference applied across the wires is directly proportional to the length of the wire. Then come to applications. They have the two applications in our lab. That is, it is used to find the internal resistance of a cell, and also we can use to compare the EMF of a cell also. That is, here we can easily find out an cell, that is internal resistance. In the previously we know that small r is an internal resistance. If we take in any cell, we can easily find out using a potentiometer internal resistance of a cell, and it is used to compare the EMF of a cell also. That is an E1 as well as a E2 are given. That is, while coming to the lab, we will explain more about the potentiometer as well as a meter. Okay, let us look at the potentiometer here. Okay, instead of that is an AB, same what about the previous grids, here also same. That is an AB is nothing but 1 meter wire, but here instead of using the 1 meter, adana en madirtane andre they are taking a number of wires. That is, in our lab we have the 1000 centimeter wire,
that is nothing but the arrangement is like this, that is A to B, B to C, C to D, like this. Then we are taking only the 2 points, that is an A and B. Then year to year, that are the 1000 centimeters. Okay. While coming to in a lab, we will show the further information. Okay. Look at here. Here E indicates the EMF of a cell, and A is nothing but the current in the cell, and RH is nothing but the rheostat, and that is connected with a key. And AB are the two terminals. That is here, that are the two terminals that consist of a wire. This is a lead wire or magnet wire that consists of a 1000 centimeter or 400 centimeter. Here they are given a 4 meter. That means 400 centimeters. Then that is connected with an voltmeter. That is an here voltmeter will show some zero deflection. Then L is nothing but the length. Then this will become P, Q, R and S, right? Okay, in the figure 1 shows the various parts of a potentiometer, and it consists of a long uniform wire AB of low temperature, coefficient of resistivity, that is an the magnet or constant time. It is stretched on wooden board between the two terminals A and B. The length of the wire may be 1 meter or 4 meter or 10 meters. For compactness of instrument, that is, we have the 10 meter here. Okay. In our lab we have the 10 meter, and the wire is folded, that is folded as shown in the figures. The ends of A of the wire is connected with the positive terminal of the battery, and the ends of the B is connected with the negative terminal to an ammeter, and RH is a rheostat, and a key. The circuit is called driving circuit, or we can call that as a primary circuit also. Again, the ends A and A is connected with the jack key J through the voltmeter, and this is called the secondary circuit. Jack key can be made to contact at any point on AB using a slider that is sliding along a AB. A meter scale is fixed parallel to the wire. Okay. Then let V be the potential difference applied across the portion of the wire and length L1, resistance R, and resistivity rho, and uniform area of cross section A. Let I be the current flowing through the wire. Then using an Ohm's law, we can write that as V is equal to IR. But R is taken as rho L divided by A. Then in the place of R, we are taking that as I into rho L divided by A. Then V will become phi into I. Okay, here phi is taken as an that is a proportionality constant, and that is taken as a potential gradient, and we can write that as V is directly proportional to L. That means potential difference applied across the terminals is equal to is directly proportional to the length of the wire. That is here provided I, rho and A are the constants, where phi is taken as an I rho A, that is equal to V divided by I. That is a V divided by I is nothing but potential gradient or potential drop per unit length. Okay, this is about a Wheatstone network as well as a Wheatstone potentiometer and meter. Then these are the applications. Then using the Kirchhoff's rule, we can easily find out all these things. Any doubts? ಏನಾರ ಡೌಟ್ಸ್ ಇದ್ರೆ ಕೇಳ್ಬೋದು.
ದೆನ್ ಇಯರ್ 4 ಮಾರ್ಕ್ಸ್ಗೆ 100% ಇರುತ್ತೆ ನಮಗೆ ಯಾವುದು ಅಂತಂದ್ರೆ ವಿಟ್ಸ್ ನೆಟ್ವರ್ಕ್ ಬಗ್ಗೆ. P by Q is equal to R by show it P by Q is equal to R by S ಅಂತ ಕೇಳ್ಬೋದು. ಆರ್ ಇಲ್ಲಿ ಮೇನ್ ಇವೆರಡು ಪಾಯಿಂಟ್ ನಿಮ್ಗೆ ಲ್ಯಾಬ್ಗೆ ಟೋಟಲಿ ಇಂಪಾರ್ಟೆಂಟ್ ಇರುತ್ತೆ. ದೆನ್ ಪ್ರಿನ್ಸಿಪಲ್ ನೆನ್ಪಿಟ್ಕೊಂಡಿರಿ, ದಟ್ ಇಸ್ P by Q is equal to R by S ಆರ್ ಐ ಕರೆಂಟ್ ಇನ್ ದ ಗ್ಯಾಲೋಮೀಟರ್ ಇಸ್ ಈಕ್ವಲ್ ಟು 0 ಅಂತ ಅಂದ್ಬಿಟ್ಟು ನಿಮ್ಗೆ ನೆನ್ಪಿರ್ಬೇಕು. ಇಷ್ಟು ನೆನ್ಪಿದ್ರೆ ಆರಾಮಾಗಿ ನೀವು ಇದನ್ನ ಅಟೆಂಡ್ ಮಾಡ್ತೀರಾ. ಲ್ಯಾಬ್ ಅಲ್ಲಿ ಬಂದಾಗ ನಿಮ್ಗೆ 2 ಥಿಂಗ್ಸ್ ಇವೆರಡರ ಮೇಲೂ that is an applications bandra we can easily find out an internal resistance and we can compare the EMF of the cell ಎಲ್ಲಾನು ನಾವು ಲ್ಯಾಬ್ ಅಲ್ಲಿ ಮಾಡ್ತಾ ಹೋಗ್ತೀವಿ. ದೆನ್ ಇಲ್ಲಿ P by Q is equal to R by S ಗಿಂತ ನಿಮಗೆ ಮೈನ್ ಥಿಂಗ್ ಈ ಸರ್ಕ್ಯೂಟ್ ಇದೆಯಲ್ಲ, ಈ ಸರ್ಕ್ಯೂಟ್ ನೀಟಾಗಿ ಬರೆಯೋದನ್ನ ನೀವು ಪ್ರಾಕ್ಟೀಸ್ ಮಾಡ್ಬೇಕಾಗುತ್ತೆ. ಇಯರ್ ಕನ್ಫ್ಯೂಸ್ ಆಗೋದು ನೀವಿಲ್ಲ ಅಂದ್ರೆ I3 ಮತ್ತೆ I4 ಬರೀಬೇಕಾದ್ರೆ ದೆನ್ I4 ಬರಿಬೇಕಾದ್ರೂ ಅಷ್ಟೇ KCL ಅಪ್ಲೈ ಜಂಕ್ಷನ್ ರೂಲ್ ನ ಅಪ್ಲೈ ಮಾಡ್ರಿ. ದೆನ್ I3 ಬರಿಬೇಕಾದ್ರೂ ಅಷ್ಟೇ ಸೇಮ್ ಜಂಕ್ಷನ್ ರೂಲ್ ನೇ ಅಪ್ಲೈ ಮಾಡ್ರಿ. ದೆನ್ 100% ನಿಮ್ಗೆ ಪ್ರಾಕ್ಟೀಸ್ ಆಗ್ತದೆ. ಓಕೆ.